ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಗ್ರ್ಯಾಂಡ್ i10 ವೆಹಿಕಲ್ನ EPS ಮೋಟರ್ ಕೆಟ್ಟೋಗ್ಬಿಟ್ಟಿತ್ತು. ಹಾಗಾಗಿ ಈ ಥರ ಟೋಯಿಂಗ್ ಮಾಡ್ಕೊಂಡು ಹೋಗೋ ಸಿಚುವೇಶನ್ ಬಂದಿದೆ. ಸೊ ಇದನ್ನು ನೀವು ಇನಿಷಿಯಲಿ ಐಡೆಂಟಿಫೈ ಮಾಡಿದ್ರೆ ಈ ಥರ ಟೋ ಮಾಡೋದನ್ನು ಪ್ರಿವೆಂಟ್ ಮಾಡಬಹುದು. ಇನಿಷಿಯಲ್ ಆಗಿ ನಿಮಗೆ ಎಲ್ಲಿ ಸ್ಟೀಪ್ ಲೆಫ್ಟ್ ಅಥವಾ ಸ್ಟೀಪ್ ರೈಟ್ ಟರ್ನ್ ಮಾಡಬೇಕಾದ್ರೆ ಈ ಥರದ ಒಂದು ನಾಯ್ಸ್ ನಿಮ್ಮ ಸ್ಟೇರಿಂಗ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದರ ಅರ್ಥ ಏನಪ್ಪ ಅಂತ ಅಂದರೆ ಪವರ್ ಸ್ಟೇರಿಂಗ್ ಮೋಟರ್ ಹಾಳಾಗಿದೆ ಅಂತ. EPS ಅಂದರೆ ಎಲೆಕ್ಟ್ರಾನಿಕ್ ಪವರ್ ಸ್ಟೇರಿಂಗ್ ಅಂತ. ಸೊ EPS ಮೋಟರ್ ಹಾಳಾಗಿದೆ ಅಂತ. ಸೊ ನೀವು ನೋಡ್ಬೋದು ಸೌಂಡ್ ಯಾವ ಥರ ಬರುತ್ತೆ ಅಂತ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಹಾಗೆಯೇ ಸ್ಟೇರಿಂಗ್ ತುಂಬಾ ಹಾರ್ಡ್ ಬರುತ್ತೆ. ತುಂಬ ಸ್ಟೀಪ್ ಲೆಫ್ಟ್ ಅಥವಾ ಸ್ಟೀಪ್ ರೈಟ್ ಮಾಡುವಾಗ ನಿಮಗೆ ಸ್ಟೇರಿಂಗ್ ಈ ಥರ ಹಾರ್ಡ್ನೆಸ್ ಫೀಲ್ ಆಗುತ್ತೆ. ಟರ್ನ್ ಆಗಲ್ಲ. ಇನಿಷಿಯಲ್ ಆಗಿ ನೀವು ಇದನ್ನು ಐಡೆಂಟಿಫೈ ಮಾಡಿದ್ರೆ ಫೈನ್, ಸೊ ದಟ್ ನೀವು ಶೋರೂಮಿಗೆ ತೊಗೊಂಡು ಹೋಗ್ಬಿಟ್ಟು ಅದನ್ನ ರೀಪ್ಲೇಸ್ ಮಾಡಿಸ್ಕೊಂಡು ಬರ್ಬೋದು. ನೀವೇನಾದರೂ ಜಸ್ಟ್ ಇದನ್ನ ಇಗ್ನೋರ್ ಮಾಡಿಬಿಟ್ಟು ಹಾಗೆಯೇ ನೀವು ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡ್ತಿದ್ರೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಿಮ್ಮ ಸ್ಟೇರಿಂಗು ಕಂಪ್ಲೀಟಾಗಿ ಜಾಮ್ ಆಗಿಬಿಡುತ್ತೆ. ಇದು ಕಂಪ್ಲೀಟಾಗಿ ಜಾಮ್ ಆಗಿರ್ತಕ್ಕಂಥ ಸ್ಟೇರಿಂಗ್ ಅಂದ್ರೂ ಭಾಳ ಕಷ್ಟಪಟ್ಬಿಟ್ಟು ತಿರುಗಿಸ್ತಾ ಇದ್ದೀನಿ ಆ ಟೋಯಿಂಗ್ ವೆಹಿಕಲ್ಗೆ ಕನೆಕ್ಟ್ ಮಾಡೋದಕ್ಕೆ. ಸೊ ಇದರಿಂದ ಒಂದು ಮೈನ್ ಟಿಪ್ ಏನಪ್ಪ ಅಂತಂದರೆ, ನೀವೇನಾದರೂ ಇನ್ಶೂರೆನ್ಸ್ ತಗೋತಿದ್ದೀರಾ ಅಂದರೆ ಅಂಥ ಟೈಮಲ್ಲಿ ಬೆಟರ್ ರೋಡ್ ಸೈಡ್ ಅಸಿಸ್ಟೆನ್ಸನ್ನು ನೀವು ತಗೊಳ್ಳೋದು ಬಹಳ ಯೂಸ್ಫುಲ್ ಆಗುತ್ತೆ. ಫೈನಲಿ ನಾವು ಗ್ರ್ಯಾಂಡ್ i10 EPS ಮೋಟರ್ನ ರೀಪ್ಲೇಸ್ ಮಾಡಿಸಿದ್ದೇವೆ. ಇದರ ಕಾಸ್ಟ್ ಬಂದುಬಿಟ್ಟು 5347 ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್. ಮತ್ತು ಇದು ಹ್ಯುಂಡೈ ಜಿನ್ಯೂನ್ ಪಾರ್ಟ್ ಆಗಿರುತ್ತೆ. ಮತ್ತು ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ಲ, ಇದು ನನ್ನ ವೆಹಿಕಲ್ ಒಳಗಿರುವಂತಹ ಡ್ಯಾಮೇಜ್ಡ್ ಮೋಟರ್. ಆ್ಯಕ್ಚುಯಲ್ ಮೋಟರ್ ನಾವು ರೀಪ್ಲೇಸ್ ಮಾಡಿಬಿಟ್ಟು ಇದು ಡ್ಯಾಮೇಜ್ಡ್ ಆಗಿರತಕ್ಕಂತಹ ಮೋಟರ್ನ ನನಗೆ ಅವರು ಜಸ್ಟ್ ಕೊಟ್ಟಿದ್ದಾರೆ ಹಾಗೆ. ಸೊ ನಾನು ನಿಮ್ಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ಯಾವ ಥರ ಇರುತ್ತೆ EPS ಮೋಟರ್ ಅಂತ. ಇಲ್ಲಿ ನೀವು ನೋಡ್ಬೋದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇದೆ. ಸೊ ಇದನ್ನು ಜಸ್ಟ್ ಅವರು ಪ್ಲಗ್ ಮಾಡ್ತಾರೆ ಅಂತ ಅನ್ಕೊಂತೀನಿ ಅಷ್ಟೇ. ಇದ್ರದ್ದು ರೀಪ್ಲೇಸ್ಮೆಂಟ್ಗೆ ಲೇಬರ್ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 550 ರುಪೀಸ್ ಚಾರ್ಜ್ ಮಾಡ್ತಾರೆ. ಇನ್ನೊಂದು ಅರೌಂಡ್ ನಿಮಗೆ ಟೋಟಲ್ ಅರೌಂಡ್ 6000 ರುಪೀಸ್ ಹತ್ರ ಆಗುತ್ತೆ, ಇನ್ಕ್ಲೂಡಿಂಗ್ ಆಲ್ ಲೇಬರ್ ಪ್ಲಸ್ ಟ್ಯಾಕ್ಸಸ್ ಎಲ್ಲ ಸೇರಿಸ್ಬಿಟ್ಟು. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತು ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.